Congratulations, Rupini. Thank you, sir. ಹಂಡೆ ಉರಿನೇ ಹಾಕಿಲ್ವಲ್ಲ, ಬಿಸಿನೀರ್ ಇಲ್ದೆ ನಾನ್ ಹೇಗೆ ಮೈ ತೊಳ್ಕೊಳ್ಳಿ? ಇಲ್ಲ ಚಿಕ್ಕಮ್ಮ, ಸೌದೆ ಇಲ್ಲ ಅಂತ ತಪ್ಪಲೆ ಕೂತ್ರೆ ಮುದ್ದೆ ಎಲ್ಲಿಂದ ಬರುತ್ತೆ ನುಂಗಕ್ಕೆ? ಆ ಮೂಗೂರು ಮಂಟೆ ಸ್ವಾಮಿ ಸೌದೆಗೆ ಹೋಗಿ ಒಂದ್ ಮಣ ಸೌದೆ ತಗೊಂಡ್ ಬಾ ಹೋಗೋ. ಹಳೆ ಬಾಕಿ ಕೊಡ್ದೆ, ಅವ್ನ್ ಮತ್ತೆ ಸೌದೆ ಕೊಡಲ್ಲ. ಹಳೆ ಬಾಕಿನಾ? ಕೊಡ್ತೀರಿ ತಗೋ. ಹಳೆ ಬಾಕಿಗೆ ಇದನ್ ಜಮಾ ಕಟ್ಕೊಂಡು ಒಂದ್ ಮಣ ಸೌದೆ ಇಸ್ಕೊಂಡ್ ಬಾ ಹೋಗೋ. ಅದೇನೆ ಹಾಗ್ ನೋಡ್ತಾ ಇದ್ಯಾ? ನಾನೇನ್ ನಿನ್ ಕೈ ಕಾಲ್ ಮುರಿದು ಒಲೆಗ್ ಹಾಕ್ತೀನಿ. ಇದನ್ನ ತಗೊಂಡ್ ಹೋಗಿ ಕೊಟ್ಬಿಟ್ಟು ಸೌದೆ ತಗೊಂಡ್ ಬಾ ಅಂದೆ. ಚಿಕ್ಕಮ್ಮ, ಇದ್ ನೆನ್ನೆ ತಾನೇ ಸ್ಪೋರ್ಟ್ಸ್ ನಲ್ಲಿ ಗೆದ್ದಿದ್ದು. ಮೂದೇವಿ ಮುಖ ನೋಡು, ಗೆತ್ತಂದ್ಬಿಟ್ಲು ಬಂಗಾರದ ಕೊಳದಪ್ಲೇನ. ನೋಡು, ಇನ್ನು 4 ದಿನ ಈ ಮನೇಲಿ ಹಾಕಿರ್ಬೇಕು ಅಂತಿದ್ರೆ ಮೊದಲು ಸೌದೆ ತಗೊಂಡ್ ಬಾ ಹೋಗೋ. ನಿಲ್ಸಪ್ಪ ಗಾಡಿನ. ಸೌದೆ ಮಾರಕ? ಓಂ ಬುದ್ಧಿಯವ್ರ, ಒಟ್ಟಾರೆ ಸೌದೆ ಎಷ್ಟಪ್ಪ? ಮಾಲ್ ಬಿಕ್ರಿ ಆಗೋಯ್ತ್ರಿ. ಬಿಕ್ರಿ ಆಗೋಯ್ತಾ? ಹ್ಞೂ. ಎಷ್ಟಕ್ಕೆ? ಸುಮ್ಮನೆ ವಾರಕ್ಕೆ 2 ಪಟ್ಟು ಸೌದಿ ಕಾಡ್ನಿಂದ ಪೊಟ್ನಾಗ ತರ್ತೀನಿ. 1 ಪಟ್ಟಿಗೆ 80 ರೂಪಾಯಿ ಕೊಡ್ತಾರೆ ಮೂಗೂರು ಮಂಟೆ ಸ್ವಾಮಿ ಅವರು, ಧರ್ಮರಾಯರು. ನಾನು ಇದೇ ಮಾಲ್ಗೆ 100 ರೂಪಾಯಿ ಕೊಡ್ತೀನಿ. ಇನ್ಮೇಲೆ ಸೌದೆಯ ನಮ್ ಡಿಪೋಗೆ ಹಾಕು. ಆಗಕ್ಕಿಲ್ಲ ಸ್ವಾಮಿ. ಯಾಕೆ? ಇದು 10 ವರ್ಷದ ಮಾಮೂಲಿ ಐತಿ. ಈ ಕಾಡ್ ಮನ್ಸ ನಿಯತ್ ಕಾಸಗಲ್ಲ ಸ್ವಾಮಿ, ದಿಲ್ಲಿಗೆ. ನಮ್ಗ ಅನ್ನ ಹಾಕೋ ದಣಿಯ ದಿಲ್ಲಿಗೆ ಬಿಡೋದ. ಅಯ್ಯ, 100 ರೂಪಾಯಿ ಕೊಡ್ತಾರಂತ. 100 ರೂಪಾಯಿ ತಗೋ ಪರಮಾತ್ಮ, ಪೂರಾ 80 ರೂಪಾಯಿ. ಬುದ್ಧಿಯಾರ, ಹಳೆ ಬಾಕಿನು 70 ರೂಪಾಯಿ ಬರ್ಬೇಕಲ್ರ? ಹಳೆ ಬಾಕಿ ಚುಕ್ತಾ ಮಾಡ್ಬೇಕು ಅನ್ನೋದು ಈ ಮಂಟೆ ಸ್ವಾಮಿ ಮಂಡೇಲು ಉಂಟು ಪರಮಾತ್ಮ. ಆದ್ರೆ ಕೈ ನಿಲ್ತಾ ಇಲ್ವೇ? ನೋಡು, ನನ್ನ ಹಳೆ ಬಾಕಿಗೆ ಅಂತ ಬೆಳಗಾಗ ಒಂದ್ ಗಿರಾಕಿ ಈ ಬೆಳ್ಳಿ ಕರ್ಟ ನನ್ನ ಕೈ ಕೊಟ್ಟೋಯ್ತು. ಇದನ್ನ ಇಟ್ಕೊಂಡು ನಾನು ಏನ್ ಮಾಡ್ಲಿ? ಬುದ್ಧಿಯಾರ, ಇದು ಬೆಳ್ಳಿ ಬಟ್ಲ ಅಲ್ವರ? ಅಪ್ಪಟ ಬೆಳ್ಳಿನೇ. ಯಾಕೆ, ನಿನ್ನ ಹಳೆ ಬಾಕಿಗೆ ಜಮಾ ಕಟ್ಕತಿಯಾ? ಹಂಗಲ್ವರ, ನಮ್ಮವ್ವ ಕಲ್ಲೂರಪ್ಪನ ನೆತ್ತಿ ಮೇಕೆ ಜೇನಿಯರಿಯಕ್ಕೆ ಹೊಟ್ನದಿಂದ ಒಂದು ಬೆಳ್ಳಿ ಬಟ್ಲು ತಂದ್ಕೊಡು ಮಗ ಅಂತ ಸನೇದಿಂದ ನಾನು ಕೇಳ್ತಿದ್ಲು. ಬೆಳ್ಳಿ ಬಟ್ಲಲ್ಲಿ ಜೇನ್ ಇರಿದ್ರೆ ಆ ದೇವ್ರೇ ಬಂದ್ ಹೊರ ಕೊಡ್ತಾನೆ ಅಂತ ನಮ್ಮವ್ವ ನಂಗೆ ಹೇಳ್ತಿದ್ಲು. ಎತ್ತೊಟ್ಟೆ ಋಣ ಕಳಿಯಕ್ಕೆ ನಿನ್ಗೊಂದ್ ಒಳ್ಳೆ ಚಾನ್ಸು ಪರಮಾತ್ಮ. ನಿನಗಾಗೊತ್ತು ಕೊಡ್ತಾ ಇದ್ದೀನಿ, ತಕೊಂಡೋಗು. ನನ್ನ ಹಳೆ ಬಾಕಿ ಪೂರಾ ವಜಾ.
ಹಳೆ ಬಾಕಿ ಪೂರಾ ವಜಾ ಮಾಡಕ್ಕ ಇದು ಪೂರಾ ಬೆಳ್ಳಿ ಅಲ್ವಲ್ಲ ದಣೆ, ಬೆರ್ಕಿ ಐತಿ ಅರ್ಧ ಬೆಳ್ಳಿ ಅರ್ಧ ಕಟ್ಟಿಗೆ, ಅದಕ್ಕ ಅರ್ಧ ಬಾಕಿ ವಜಾ ಮಾಡ್ಕೊಳ್ಳಿ. ಅಡ್ಬಿದೆ ಬುದ್ಧಿ ಅಡ್ಬಿದೆ. ಇವನು ಅಡ್ಡ ಬೀಳಿಲ್ಲ ಪರಮಾತ್ಮ, ಈ ಮೂಗೂರು ಮಂಟೆ ಸ್ವಾಮಿನ ಅಡ್ಡಡ್ಡ ನುಂಗ್ದ. ಗುಜ್ಜರ ಇದ ಮಾರಿಗುಪ್ಪೆ ಬಂಡಾರಂಗಡಿ ಪಟ್ಟಿ, ಹೊಟ್ಟೆ ತಾಳಾಗ್ತೈತಿ, ಒಸಿ ಉಣ್ಕೊಂಡ್ ಬರ್ತೀನಿ. ಆಗ ಸರಕ್ನೆಲ್ಲ ಬರೋಬ್ಬರಿ ಬಂಡಿಗೆ ಹಾಕ್ಬಿಡ. ಯು ಕಂಟ್ರಿ ಬ್ರೋಟ್, ಯು ಡೋಂಟ್ ಹ್ಯಾವ್ ಅ ಮ್ಯಾನರ್ಸ್. ಇಂಗ್ಲಿಷ್ ನಾಗೆ ಟಸ್ ಪುಸ್ ಅಂತ ಬೈತವಳಿ, ನಂಗೇನ್ ತಿಳಿತೈತೆ? ಹೋಗವು. ನಿಜ ನುಡಿ ಟೈಕರ್ಜಿ ಅಬ್ಬೆ, ನಿಜ ನುಡಿ. ಬಿಡು ಕೌಸ್ಲೇವಾ, ಅದೇ ಆಸೆ ಅದೇ ಕೊರ್ಗು ನಿಂದು. ಹಳೆ ರೋಗ ಆಯ್ತಲ್ಲ ಕೌಸ್ಲಿ. ಪೂನಾ ಗುರುವ, ಭೀಮ್ನಂತ ಮಗನ್ಗ ಪ್ರಾಯ ದಾಟ್ತಾ ಐತಿ. ಈ ಪ್ರಪಂಚದಾಗ ಅವನ್ಗ ಅಂತ ಒಂದೆಣ್ಣು ಇಲ್ವಾ ಗುರುವ? ಈ ಜನ್ಮಕ್ಕ ಸೊಸಿ ನೋಡೋ ಒಂದು ಪುಣ್ಯವು ಐತೋ ಇಲ್ವೋ ಗುರುವ? ತಾಯಿ ಕೂಟ ಮಾತಾಡೆ ಅಪ್ಪಣೆ ಕೊಟ್ಟಾನ, ತೋಡ ತಡ್ಕೋ. ಆತು ಆತು ಅಪ್ಪಣೆ ಆತು, ಗೆದ್ಬಿಟ್ಟ ಈ ಜಟಾಯಪ್ಪ. ನಿನ್ನ ಆಸೆ ತೀರ್ತು ಕೌಸ್ಲಿ, ತೀರ್ತು. ಆ ತಾಯಿ ಏನಪ್ಪಣೆ ಕೊಟ್ಟಾಳ ಗುರುವ? ವತಾರ ಮೂರ್ ದಿಕ್ನಾಗ ಸೂರ್ಯನ್ ಮೂಡ್ತಿದ್ದಂಗ ಜಳಕ ಮಾಡ್ಕೊಂಡು ಪಡವಾ ಕಾಡ್ನಾಗಿರೋ ಗೆಜ್ಜೆ ಬರ್ತಾ ಹೋಗು. ಅಡ್ಡ ಬಿದ್ದು ಸೆರಗೊಡ್ಕೊಂಡು ಮನಸಾರ ತಾಯಿ ನೆನಿತಾ ಆ ಗೆಜ್ಜೆ ಮರ ಸುತ್ತ ಸುತ್ತಿ ನಿನ್ ಸೆರುಗೊಳಗೆ ಹೂ ಬಿಡಗಂಟ ಗೆಜ್ಜೆ ಹಾಕು. ಆಮೇಕೆ ಆ ಹೂವ ಕೊಂಡೋಗಿ ಹಳೆ ಗವಿಯಾಗಿರೋ ಕಲ್ಲೂರಪ್ಪನ ನೆತ್ತಿ ಮೇಕ್ ಹಾಕಿ ತೋಡ ಜೇನ್ ಎರ್ದು ಮತ್ತೆ ಅಡ್ಡ ಬಿದ್ದು ಬೇಡ್ಕೋವಾ. ಹಿಂಗೆ ಮುಂದಿನ ಉಣ್ಮೆ ಕಾಣೋ ತನಕ ದಿನ ನಡ್ಕ. ತಾಯಿ ಅಪ್ಪಣೆ ಕೊಟ್ಟಾಳ, ನಿನ್ ಮಗ ಮಂಜಿಂಗೆ ಕೂಡ್ಕ ಐತೈತಿ. ನಿನ್ ಮಾಡ ಒಪ್ಪು ಅಂತ ಸೊಸಿ ನಿಂಗ್ ಸಿಗ್ತಾಳ. ನೀನ್ ಮನಸ್ ಮಾಡ್ದ ಗುರುವ, ನನ್ ಮಗನಿಗ ಮದ್ವೆ ಆದಂಗ, ನನಗ ಸೊಸೆ ಸಿಕ್ಕದಂಗ. ಈ ಕಾಡು ಗಡವನಿಗೆ 16 ಬಾರಿ ಹೇಳಿದ್ದುಂಟು ಮಾರಾರೆ, ಹೊತ್ತು ಬೀಳಕ್ ಮುಂಚೆ ಹಟ್ಟಿ ತಲುಪೋ. ಏನಾರ ವ್ಯತ್ಯಾಸ ಆಯ್ತು ಅಂದ್ರೆ ಈ ಬಂಡಾರಿ ಅಂಗಡಿ ಮುಂದೆ ಹಿಂಡು ಜನ ಕಾಯೋಂಗಾದಿದ್ ಮಾರಾಯ ಅಂತ. ನನ್ನ ಮಾತಿಗೆ ಬೆಲೆಯಲ್ಲುಂಟು. ಈಚೆಗೆ ಬಂದಾನ, ಹೆಣ್ಮಕ್ಳೆಲ್ಲ ಮೋರೆ ಮುಚ್ಕೊಳ್ಳಿ. ನಾನು ಕೀಚಕ, ನೀನು ರಾಮದೇವ್ರದಿಯಾ? ಈ ಮೋರೆ ಎಲ್ಲ ಸೀತೆ ಸಾವತ್ರಿ ಅದಾರ. ಮುಚ್ಕೊಂಡ್ ಕೂತಿರ್ಲಾ ಬೋರ, ಕಿಚ್ಚಪ್ಸ್ಬೇಡ. ಲೇ ಮಂಜ, ನೀ ಸುಮ್ಮನೆ ಇರ. ಆ ಮಂಗ ಮಗನ ಕೈಲಿ ನಿಂಗೆ ಎಂತದ್ದು ಮಾತು? ನೀ ಇತ್ತ ಬಾ. ಪಟ್ಟಿದ ಬರ ಸರ್ಕಿಲ್ಲ ತಂದೇನು? ಬರೋಬರ ಐತಿ, ರೊಕ್ಕ ತಗೋ. ಮಂಜಾ ಮಂಜಾ, ಬಾಗ್ಲ ತೆಗೆದು ಬಿಟ್ಟು ಎಲ್ಲ ಹೋದ್ನ ಅವನು? ಏ ಮಂಜಾ, ಬಾರ್ಲ ಆಯ್ತಾ? ನಾನ್ ನಿನ್ ಹೆತ್ತವಳದಿನಿ ಕಣ. ಅವನ್ ಕೂಡ ಕಣ್ಣ ಮುಚ್ಚಲೆ ಆಡ್ತೇನ ಮಂಜಾ? ಬಾಗ್ಲಾಗ್ ಬಂದ್ ನಿಂತಿರೋ ಸುಖ ಉಣ್ಣೋಕ್ ಮೊದ್ಲ ತೋಡ ನೋವು ತಿನ್ಬೇಕ್ ಮಗ. ಸುಖ ನಮಗ ಈ ಜನ್ಮದಾಗ ಗುರುವ ಜಟಾಯಪ್ಪ ಅಪ್ಪಣೆ ಕೊಟ್ಟಾನ. ಏನ? ನಿನಗೆ ಅಂತ ಒಂದು ಚಂದುಳ್ಳಿ ಚೆಲುವೆನ ಶಿವ ಸೃಷ್ಟಿ ಮಾಡಾನ. ಓ ಮರ್ತ್ಬಿಟ್ಟವು. ಪೋಡ್ ಮಂದಿ ನನ್ನ ಕೀಚಕನಾಗ್ ಮಾಡೆ ಊರಾಚೆ ತಳ್ಳಿದ್ದ. ಅದ್ ಯಾವ ನನಗೆ ಹೆಣ್ ಕೊಟ್ಟಾನ? ಆ ಶಿವ ಕೊಡ್ತಾನ. ನಿನಗೆ ಅಂತ ಗೊಂಬಿ ಹಂಗಿರೋ ಎಣ್ಣ ಗವಿಲಿರೋ ಕಲ್ಲೂರಪ್ಪ ಕೊಟ್ಟಾನ. ಐ ಐ ಕನ್ಸ್ಕೊಂಡ್ಬೇಡವು. ಗವಿಯಾಗಿರೋ ಒಂದೊಂದ್ ಕಲ್ಗುಂಡೆನು ಪ್ರಾಯಕ್ ಬಂದಿರೋ ಒಂದೊಂದ್ ಹೆಣ್ ಕೊಡಂಗಿದ್ರೆ ಮೀಸೆ ಬಂದಿರೋ ಗಂಡ್ಸಿರೆಲ್ಲ ಕೃಷ್ಣ ಪರಮಾತ್ಮನ್ ತರ 16,000 ಎಂಟಿರ್ ಕಟ್ಕತ್ತಿದ್ರು. ಶಾರಿ ಆಕತಿಯ ಬಿಡ. ದೇವ್ರ ನೆತ್ತಿ ಮೇಕೆ ಜೇನಿಯರಿಯಕ್ಕೆ ಒಂದು ಬೆಳ್ಳಿ ಬಟ್ಲು ಕೇಳ್ತಿದ್ದಲ್ಲ, ತಂದಿಕವ್ನಿ ತಗ. ನೀ ಏನಾರ ಅನ್ನು ಮಗ, ಗುರುವ ಜಟಾಯಪ್ಪನ್ ಮಾತ ಸುಳ್ಳಾಕಿಲ್ಲ.
ಇವತ್ತ ಬೆಳ್ಳಿ ಬಟ್ಲು ಬಂತು, ಉಣ್ಮಿ ಹೊತ್ಗ ಬೆಳ್ಳಿ ಗೊಂಬೆ ಅಂತ ಸೊಸಿ ಬತ್ತಾಳ. ನಾನು ಬೇಡ 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 ಅಂತ ಮಾಡ್ಕೊಂಡು ಹೋಗ್ತೇನೆ. ನೋಯ್ಬೇಕು, ನೀನ್ ಸಾಯ್ಬೇಕು. ಅನ್ನ ಹಾಕೋ ನನ್ ಮಾತ್ ಬೇರೆ ಸ್ಕೂಲ್ ಹೋಗ್ತೀನಿ ನಿಂತೀಯಾ? ಇನ್ನೊಂದು ಕ್ಷಣ ನೀ ಬಂದಿರ್ಕೂಡ್ದು. ಹೋಗೆ ನಿನ್ನ ಅಪ್ಪನ ಬಿಟ್ರೆ ನನಗೆ ಯಾರಿದ್ದಾರೆ ಚಿಕ್ಕಮ್ಮ? ನಾನು ಎಲ್ಲಿಗೆ ಹೋಗ್ಲಿ ಚಿಕ್ಕಮ್ಮ? ಎಲ್ಲಾದ್ರೂ ಹೋಗು. ಊರಿನ ಪಕ್ಕದಲ್ಲಿ ಕಾಡಿದೆಯಲ್ಲ, ಹೋಗಿ ಹುಲಿ ಬಾಯಲ್ಲಿ ಬೀಳು. ಹೋಗು, ತೊಲಗು. ಹೇಳ್ ನನ್ ಬಂಗಾರ, ಅಳ್ಬೇಡಮ್ಮ, ಅಳ್ಬೇಡ. ಮಲ್ತಾಯಿ ಅವಳು ನಿನ್ನ ಮನೆಯಿಂದ ಆಚೆ ತಳ್ಬಿಟ್ಲು ಅಂತ ಹಡ್ದಪ್ಪ ನಾನು ನಿನ್ನ ಕಾಡ್ ಪಾಲಾಗ್ಬಿಡ್ತೀನೇನಮ್ಮ. ಅಳ್ಬೇಡಮ್ಮ, ಅಳ್ಬೇಡ, ನಡಿಯಮ್ಮ ಒಳಗೆ. ಈಗ ಗಂಡ್ಸೆ ಸಮಾಚಾರ. ಈ ಮನೇಲಿ ಅಪ್ಪ ಮಗಳು ಜೋಡಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಇನ್ನೊಂದು ಕ್ಷಣ ನಾನು ಈ ಮನೇಲಿ ಇರೋದಿಲ್ಲ. ಲೇ 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 ನೋಡೆ, ನನ್ ಮಾತ್ ಕೇಳೆ, ನನ್ ಮಾತ್ ಕೇಳೆ. ನೋಡೆ, ಆತುರದಲ್ಲಿ ಕುಯ್ಕೊಂಡ್ ಮೂಗ್ನ ಆಮೇಲೆ ಅಂಟ್ಸೋಕ್ ಆಗೋದಿಲ್ಲ. ಈಗ ನಿನ್ಗೆ ಏನಾಗ್ಬೇಕೆ? ಅವಳನ್ನ ಮನೆಯಿಂದ ಆಚೆ ಕಳ್ಸ್ಬೇಕು ಅಷ್ಟೇ ತಾನೆ? ನನಗೆ 3 ಸಹ ಅವಕಾಶ ಕೊಡು, ಆಮೇಲೆ ಕಳ್ಸ್ಬಿಡ್ತೀನಿ ಅವಳನ್ನ. ಅಷ್ಟೇ ಅಲ್ಲ, ನನ್ ಬಂಗಾರದಂತ ಹೆಂಡತಿ ಕುತ್ತಿಗೆಗೆ 2 ಎಳೆ ಚಿನ್ನದ ಸರನೂ ಮಾಡ್ಸ ಹಾಕ್ತೀನಿ. ಆಹಾಹಾಹಾ, ನನ್ನ ಕುರಿಮರಿಗೆ ಯಾವಾಗ ಬಂತು ಈ ನರಿ ಬುದ್ಧಿ?